ಮಾತಾಡಿ ಸುಸ್ತಾಯ್ತು ಮಾರೆ. ಈ ರಾಜಕೀಯದವ್ರನ್ನು ಮಾತ್ರ ನಂಬಲಿಕ್ಕೆ ಆಗುದಿಲ್ಲ. ಹೇಗೆ ಮಾತಾಡ್ತಾರೆ, ಹೀಗಿದ್ರೆ ಹಾಗೆ, ಹಾಗಿದ್ರೆ ಹೀಗೆ. ತುಂಬ ಟೆನ್ಷನ್ ಆಗುತ್ತೆ. ನನಗಂದು ಸುಸ್ತಾಯ್ತು ಮಾತಾಡಿ. ಸೊ ಈಗ ಬರ್ತಿದ್ದಾರೆ ನಮ್ಮ ಕನ್ನಡದ ಕಂದ, ಕನ್ನಡದ ಕಣ್ಮಣಿ, ಕನ್ನಡದ ಮುತ್ತು ನಾಗರಾಜಣ್ಣ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ನಿಲ್ಸಿ, ಸಾಕ್, ನಿಲ್ಲಿಸ್ಲೇಬೇಕು. ನೀನು ನಿಂತ್ಕೋ, ಕೋತಿ ತರ ಕುಣಿಬೇಡ. ನೀನು ನಿಂತ್ಕೋ. ನೋಡಿ, ನಾನು ಬಂದಿರತಕ್ಕಂತ ಉದ್ದೇಶ ಯಾಕಪ್ಪ? ನಮ್ಮ ನವೆಂಬರ್ ತಿಂಗಳು ಅಂದ್ರೆ ಕನ್ನಡದ ತಿಂಗಳು, ಕನ್ನಡದ ಮಾಸ, ಕನ್ನಡಿಗರ ದಿನ, ಕನ್ನಡಿಗರ ಒಂದು ಸಂಭ್ರಮ, ಕನ್ನಡಿಗರ ಸಂಸ್ಕಾರ, ಕನ್ನಡ ಕನ್ನಡ ಕನ್ನಡ, ಕನ್ನಡವೇ ನಮ್ಮಮ್ಮ. ಇರ್ಲಿ ಸಾಕು. ನವೆಂಬರ್ ಪೂರ್ತಿ ಕನ್ನಡಮಯ ಅಲ್ಲ, 365 ದಿನಗಳು ವರ್ಷದಲ್ಲಿ ಎಷ್ಟು ಕನ್ನಡಮಯ ಆಗಲೇಬೇಕು. ಅಣ್ಣ, ಇದ್ಯಾರು? ಇವರು ಕನ್ನಡದ ಕಟ್ಟಾಳು. ನನ್ನ ಜೊತೆ ಇರ್ತಕ್ಕಂಥ ವ್ಯಕ್ತಿ ನೀನೇನ್ ಸಿಗಡಿಸಿದ್ದ ಅನ್ಕಂಡ? ಇಲ್ಲ, ಇವರು ಕನ್ನಡದ ಕಂದ. ನನ್ನ ಜೊತೆ ಯಾವಾಗಲೂ ಇರ್ತಾನೆ. ಇವ್ರಿಗೆ ಬೇಕಾದಷ್ಟು ಬಿಸ್ನೆಸ್ ಇರ್ಬೋದು, ಸಂಪಾದನೆ ಮಾಡ್ಬೋದು. ನನ್ನ ಒಂದು ಹೋರಾಟದಲ್ಲಿ, ಚಳವಳಿನಲ್ಲಿ, ಬಂದ್ನಲ್ಲಿ ನನ್ನ ಜೊತೆ ಸದಾ ಇರ್ತಾನೆ. ಇರ್ಲಿ. ನೀನ್ ಜಾಸ್ತಿ ಮಾತಾಡಕ್ ಹೋಗ್ಬೇಡ, ಸುಮ್ಮನೆ ನಿಂತಿರ್ಬೇಕು. ಈಗ ನಾನು ನಿಂತಿಲ್ವಾ? ಸುಮ್ಮನೆ ನಿಂತಿರ್ಬೇಕು. ಇದು ಯಾಕೆ ಅಂತ ನೀನು ಕೇಳಿದೆ. ಇವತ್ತು ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಎಲ್ಲ ರಸ್ತೆಗಳಲ್ಲಿ ಗುಂಡಿಗಳಲ್ಲಿ ರಸ್ತೆ ಸರಿಯಾಗಿದೆ. ಎಲ್ಲ ಗುಂಡಿಗಳಲ್ಲಿ ರಸ್ತೆ ಆಗಿದೆ. ಎಲ್ಲಿ ರಸ್ತೆ ಹುಡುಕೋದು ಕಷ್ಟ. ಪ್ರತಿಯೊಬ್ರು ಬರೋದು, ಬೀಳೋದು, ತಲೆ ಹೊಡ್ಕೊಳ್ಳೋದು. ಪ್ರತಿಯೊಬ್ರು ಬರೋದು, ಬೀಳೋದು, ಪ್ರಾಣ ಕಳ್ಕೊಳ್ಳೋದು. ಪ್ರತಿಯೊಬ್ರು ಬರೋದು, ಬೀಳೋದು, ತಮ್ಮ ಸಂಸಾರನ ಕಳ್ಕೊಳ್ಳೋದು. ರಸ್ತೆದಲ್ಲಿ ಅಪಘಾತ ಜಾಸ್ತಿ ಆಗ್ತಾ ಇದೆ, ತಲೆಗೇಟು ಬೀಳ್ತಾ ಇದೆ. ಪಾಪ ದ್ವಿಚಕ್ರ ವಾಹನ ಸವಾರರು ಬೆಂಗಳೂರಿನಲ್ಲಿ ಓಡಾದೆ ದುಸ್ತರ. ಒಬ್ಬ ಮೊನ್ನೆ ಯಾರೋ ಒಬ್ರು ಕನ್ನಡಿಗೆ ಏನೋ ಒಂದು ದ್ವಿಚಕ್ರ ವಾಹನ ಸವಾರ ಅದಕ್ಕೆ ಗುದ್ದದ ಅಂತ ಹೇಳಿ ಅವನಿಗೆ ಹೋಗಿ ಆ ಕಾರನ್ನ ಬಿಟ್ಟು ಅವನ ಮೇಲೆ ಹರಿಸ್ಬಿಟ್ಟು ಸಾಯಿಸ್ಬಿಟ್ರು. ಹೌದು ಅಂತೀಯಲ್ಲ, ಯಾವಾಗಲೂ ಪೇಪರ್ ದಿನಪತ್ರಿಕೆ ಓದಲೇಬೇಕು, ಕರ್ನಾಟಕ ಸುದ್ದಿ ತಿಳ್ಕೊಳ್ಳೇಬೇಕು. ಅದಕ್ಕೆ ನಾನು ಈ ರೀತಿಯಾದಂತ ಶಿರಸ್ತ್ರಾಣ ಅಂದ್ರೆ ಹೆಲ್ಮೆಟ್, ಇದು ಬೆಸ್ಟ್ ನೋಡಿ, ಇದು ಬೆಸ್ಟ್. ಇದರಲ್ಲೇ ತೆಗೆದು ಹೊಡೆದು ಬಿಡ್ತೀನಿ. ಈಸಿ ಆಗುತ್ತೆ ಅಂತ ನೀನು ಹಾಕೊಂಡ್ರೆ, ಸುಲಭವಾಗುತ್ತೆ ಅಂತ ನೀನು ಇದನ್ನ ಹಾಕೊಂಡ್ರೆ, ನಿನ್ನ ತಲೆ ಒಡೆದು ಚೂರಾಗಿ 100 ಓಳಾಗುತ್ತೆ. ಅದಕ್ಕೆ ಆ ತರದ ಶಿರಸ್ತ್ರಾಣಗಳನ್ನ ಹಾಕಬೇಡಿ. ಶಿರಸ್ತ್ರಾಣ ಅಂದ್ರೆ ಗೊತ್ತಾಗಲ್ಲ ಆಡು ಭಾಷೆಯಲ್ಲಿ ಹೆಲ್ಮೆಟ್. ಈ ತರದ ಹೆಲ್ಮೆಟ್ನ ತಲೆಗೆ ಹಾಕೊಳ್ಳಿ. ನಮ್ಮ ಸರ್ಕಾರದವರು ರಸ್ತೆ ಯಾವತ್ತು ಮಾಡ್ತಾರೋ ಗೊತ್ತಿಲ್ಲ, ಗುಂಡಿಲಿ ಬಿದ್ದಾಗ ನಿಮ್ಮ ತಲೆ ಒಡೆದು ರಕ್ತ ಬರೋದ್ರಿಂದ ಈ ತರದ ಶಿರಸ್ತ್ರಾಣ ಹಾಕೊಳ್ಳಿ. ಆದ್ರಿಂದ ನಿಮ್ಮ ತಲೆನೂ ಉಳಿತೆ, ನಿಮ್ಮ ಜೀವ ಉಳಿತೆ ಅಂತ ಒಂದು ದೊಡ್ಡ ಚಳುವಳಿ, ಆಂದೋಲನ ಎಲ್ಲವನ್ನ ಮಾಡ್ತಾ ಇದ್ದೆ. ಮಾಡಿ ಹಾಕೊಳ್ಳೋದಲ್ಲ, ಇಟ್ಕೊಳ್ಳೋದು ಏನಕ್ಕೆ? ಆಮೇಲೆ ಹೋಗಿ ಎತ್ಕೋದ್ನ. ಈಗ ಇದನ್ನ ಇಟ್ಕೋ, ಹೋಗಿ ನೀನು. ಅಣ್ಣ, ಈ ಹೆಲ್ಮೆಟ್ ಓಕೆ. ಇನ್ನೊಂದು ತಲೆ ಬಗ್ಗೆ ಮಾತಾಡ್ತೀನಿ. ಮೊನ್ನೆ ಈ ಪೊಲೀಸ್ ಅವ್ರದ್ದೆಲ್ಲ ತಲೆಗೆ ಹಾಕೋ ಕ್ಯಾಪ್ ಎಲ್ಲ ಚೇಂಜ್ ಆಯ್ತಲ್ಲ, ಇದ್ರ ಬಗ್ಗೆ ಏನಾದ್ರು ನಿಮಗೆ ವಿಷಯ ಗೊತ್ತಿದೆಯಾ? ಅದರ ಬಗ್ಗೆ ಮಾತಾಡಿದ್ದೆ ನಾನು. ನೀವೇ ಮಾತಾಡಿದ್ದ? ನನಗೆ ಪೊಲೀಸ್ನವರು ಎಷ್ಟು ಇಷ್ಟ ಅಂತಂದ್ರೆ ಅವ್ರನ್ನ ನಾನು ತಾಯಿಗೆ ಹೋಲಿಸ್ತೀನಿ. ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ನವ್ರನ್ನ ಎಲ್ಲ ನನ್ನ ತಾಯಿಗೆ ಹೋಲಿಸ್ತೀನಿ. ಯಾಕೆ ಹೋಲಿಸ್ತೀರಾ? ಹಾಗಾದ್ರೆ ಮೊಕ್ಕ ಹೊಡೆದ್ಬಿಟ್ಟು ಮಂಡಿ ಚಿಪ್ ಉದುರಿಸ್ಬಿಡ್ತೀನಿ. ಸರಿಯಾಗಿ ಕೇಳಿಸ್ಕೊಳ್ಳೇಬೇಕು. ಯಾಕಂದ್ರೆ ನನ್ನ ತಾಯಿಯಷ್ಟು ಎತ್ತಿ ಆಡಿ ಮುದ್ದಾಡಿಸಿ, ನನ್ನನ್ನು ಜೋಲಿ ಆಡಿಸಿ ತಗೊಂಡೋಗಿ ನಮ್ಮಲ್ಲಿ ನ್ಯಾನೆ ಅಂತಾರೆ, ಆ ಜೋಕಾಲಿ ಒಳಗೆ ಹಾಕಿ ತೂಗ್ತಿದ್ರಲ್ಲ, ಆ ಥರ ನನ್ನ ತಾಯಿ ತೂಗದಷ್ಟೇ. ನನ್ನ ಹೋರಾಟ ಚಳುವಳಿ ಎಲ್ಲವನ್ನು ಸುಮಾರು 60-70 ವರ್ಷಗಳಿಂದ ಪೊಲೀಸ್ನವರು ಬರೋದು, ನನ್ನ ಎತ್ಕೊಳ್ಳೋದು, ಹಾರಾಡ್ಸೋದು, ತೂರಾಡ್ಸೋದು, ಜೋಲಿ ಆಡ್ಸೋದು, ಎತ್ಕೊಂಡೋಗಿ ಮಲಗಿಸೋದು. ಆದ್ರಿಂದ ಅಂತ ನಮ್ಮ ಪೊಲೀಸ್ನವ್ರಿಗೆ ಅವರ ಚಡ್ಡಿನ ಬಿಚ್ಚಿಸಿ, ಅಂದ್ರೆ ಆ ಚಡ್ಡಿ ಬೇಡ, ಕೇಳಿಸ್ಕೊಳ್ಬೇಕು.
ಅವರ ಚಡ್ಡಿನ ಬಿಚ್ಚಿ ಅಂದರೆ ಆ ಚಡ್ಡಿನ ಬೇಡ ಅಂತೇಳಿ ಎಲ್ಲರಿಗೂ ಸಂಪೂರ್ಣವಾಗಿ ಪ್ಯಾಂಟ್ ಬರಬೇಕು. ಯಾಕಂದರೆ ಪಾಪ ಅವರು ಅವರ ಕರ್ತವ್ಯದಲ್ಲಿದ್ದಾಗ ಸೊಳ್ಳೆ, ತಿಗಿಣೆ, ಚಿಗಿಟ, ಅದು ಇದು ಹೋಗಿ ಸೇರ್ಕೊಂಡು ಎಲ್ಲ ಕಡಿಬಾರ್ದೆ ಜಾಗಗಳೆಲ್ಲ ಕಡಿತಾ ಇತ್ತು. ಅದಕ್ಕೆ ನಾನು ಚಡ್ಡಿ ಬೇಡ, ಪ್ಯಾಂಟ್ ಹಾಕಿಸ್ಲೇಬೇಕು ಅಂತ ಹೋರಾಟ ಮಾಡಿದವ್ ನಾನು. ಬೆಸ್ಟ್ ಜನ ನೀವು, ಬೆಸ್ಟ್. ಇವತ್ತು ಮೊನ್ನೆ ನಡೆದಂಥ ಕಾರ್ಯಕ್ರಮ ಯಾವುದಪ್ಪ ಅಂದರೆ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಒಂದು ರೀತಿ ಟೋಪಿ, ಇನ್ಸ್ಪೆಕ್ಟರ್ ಟೋಪಿ ಥರನೇ ಇರಬೇಕು ಎಲ್ಲರಿಗೆ. ಅದಕ್ಕೆ ನೀಲಿ ಬಣ್ಣದ ಒಂದು ಟೋಪಿಗಳನ್ನು ಹಾಕಿಸಿದ್ದಾರೆ. ಅದು ಸ್ವಾಗತಾರ್ಹ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಯಾಕೆ ಗೊತ್ತಾ, ಮುಂದೆ ಹಿಂದೆ ಟೋಪಿ ಹಾಕೋತಾ ಇದ್ದದ್ದು ಪಾಪ ಅವರಿಗೆಲ್ಲ ತಲೆ ಕಡಿತಾ, ಅದೇನೇನೋ ಇದು ಅಲರ್ಜಿ, ಮತ್ತೊಂದು ಮಗದೊಂದು ಎಲ್ಲ ಬೇವ್ತ್ಕೊಂಡ್ಬಿಟ್ಟು ಪಾಪ ತಲೆ ಕೂದಲು ಉದುರೋದು ಎಲ್ಲ ಆಗ್ತಾ ಇತ್ತು ಸಮಸ್ಯೆ. ಭಾಳ ಸುಲಭವಾಗಿರಲಿ ಅಂತ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ಆಗ್ತಕ್ಕಂಥ ಟೋಪಿ ಮಾದರಿಯಲ್ಲೇ ಒಂದು ಕಲರ್ನ ನಿಗದಿಪಡಿಸಿ ಹಾಕ್ಸಿದ್ದೀನಿ. ಆದರೆ ಒಂದು ನನಗೆ ಕನ್ನಡದಲ್ಲಿ ಕರ್ನಾಟಕ ಪೊಲೀಸ್ ಅಂತ ಇಂಗ್ಲೀಷ್ನಲ್ಲಿದೆ. ಸಾಧ್ಯವಾದ್ರೇನು, ಸಾಧ್ಯವಾಗಲೇಬೇಕು ಕರ್ನಾಟಕ ಪೊಲೀಸ್ ಅಂತ ಅದರ ಮೇಲ್ಗಡೆ ಕರ್ನಾಟಕ ಪೊಲೀಸ್ ಅಂತ ಇನ್ನೊಂದು ಬರವಣಿಗೆ ಇರಲಿ. ಆಗ ಅದಕ್ಕಿನ್ನೂ ಮೆರುಗು ಹೆಚ್ಚುತ್ತೆ, ಚೆನ್ನಾಗಿರುತ್ತೆ. ನಮ್ಮ ಪೊಲೀಸ್ನವರಿಗೆ ಒಂದು ನೀಲಿ ಟೋಪಿಯನ್ನು ಹಾಕ್ಕೊಂಡು ಬರ್ತಾ ಇದ್ರೆ ನೋಡೋದಕ್ಕೊಂದು ಚಂದ. ಸರ್ಕಾರ ಈ ಟೋಪಿ ಮಾಡಿರೋದ್ರಿಂದ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ವಿಶೇಷವಾದಂಥ ಧನ್ಯವಾದಗಳು. ಅಲ್ಲಪ್ಪಾಜಿ, ಒಂದು ಕೇಳ್ತೀನಿ, ನೀವು ಬೇಜಾರು ಮಾಡಬಾರ್ದು. ಹೇಳು. ಬೇಜಾರು ಮಾಡೋದಿಲ್ಲಲ್ಲ ಅಪ್ಪಾಜಿ? ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಈಗ ಪೊಲೀಸ್ ಅವ್ರದ್ದು ಟೊಪ್ಪಿ ಚೇಂಜ್ ಮಾಡಿದ್ರಿ, ನಿಮ್ಮ ಟೊಪ್ಪಿ ಚೇಂಜ್ ಮಾಡೋದಿಲ್ವಾ? ಯಾವುದೇ ಕಾರಣಕ್ಕೂ ಸೂರ್ಯ ಪೂರ್ವದಲ್ಲಿ ಹುಟ್ಟದೆಷ್ಟು ಸತ್ಯನೋ, ನಮ್ಮ ತಾಜ್ ಮಹಲ್ಲು ತೇಜ್ನಲ್ಲಿ ಹೇಗೆ ಇರೋದು ಅದು ಸತ್ಯನೋ, ಅಮಾಸೆ ಹುಣ್ಣಿಮೆಗಳು ಎಷ್ಟು ಸತ್ಯನೋ, ನವಗ್ರಹಗಳು ಎಷ್ಟು ಸತ್ಯನೋ, ನಮ್ಮ ಒಂದು ವಿಧಾನಸೌಧ ನಿಂತಿರೋದು ಎಷ್ಟು ಸತ್ಯನೋ, ಹಾಗೆ ನನ್ನ ಟೋಪಿ, ನನ್ನ ಕನ್ನಡಕ, ನನ್ನ ಬಟ್ಟೆ, ನನ್ನ ಬಾವುಟ, ನನ್ನ ತಾಯಿ, ನನ್ನ ಕನ್ನಡ ಎಲ್ಲವೂ ಕೂಡ ಇದೇ ರೀತಿ ಇರುತ್ತೆ. ಬೇರೆಯವರು ಬಂದು ಅವರು ಬದಲಾವಣೆ ಮಾಡ್ಕೋಬಹುದು, ಅವ್ರ ವೇಷಭೂಷಣ ಬದಲಾವಣೆ ಆಗ್ಬೋದು, ಮಾತು ಬದಲಾವಣೆ ಆಗ್ಬೋದು, ಮತ್ತೊಂದು ಬದಲಾವಣೆ ಆಗಬಹುದು. ಆದರೆ ನಾನು ಮಾತ್ರ ಮೊದಲಿಂದನೂ ಈ ಟೋಪಿ ಕರ್ನಾಟಕದ ಕನ್ನಡ ಶಿಖರ ಅಂದರೆ ಅದು ಭೂಷಣ. ಈ ಕನ್ನಡಕ ಭೂಷಣ, ಈ ಬಿಳಿ ಬಟ್ಟೆ ಭೂಷಣ, ನಮ್ಮ ಕರ್ನಾಟಕದ ಅರಿಶಿನ ಕೆಂಪು ಬಾವುಟ ಭೂಷಣ. ಈ ಭೂಷಣ ಬಿಟ್ಟು ನಾನು ಹೋಗೋದಿಲ್ಲ. ಇನ್ನೊಮ್ಮೆ ನನ್ನ ಟೋಪಿ ಬಗ್ಗೆ ಮಾತನಾಡಿದ್ರೆ ನಿನ್ನೆಗೆ ತಲೆಗೆ ಒಡೆದು ಚಿಪ್ಪೆಗಡಿಸ್ಬಿಡ್ತೀನಿ. ಓಕೆ, ಥ್ಯಾಂಕ್ಸ್ ಅಣ್ಣ. ಅಣ್ಣ, ನನಗೂ ಒಂದು ಹೆಲ್ಮೆಟ್, ಒಂದು ಯಾವುದೋ ಟೋಪಿ ಬಗ್ಗೆ ಇದ್ರೆ ಕೊಡ್ರಣ್ಣ. ಟೋಪಿ ಬಗ್ಗೆ ನಾನು ಕೊಡೋಕ್ಕಾಗಲ್ಲ. ನನ್ನ ಜೊತೆ ಬಂದರೆ ಕೆಲಸ ಮಾಡಬೇಕು, ಒಂದು ಚಿತ್ರಾನ್ನ ವಡೆ ತಿನ್ನಬೇಕು. ಬರಪ್ಪ ಇಲ್ಲಿ. ಇವನು ಎಸ್ಬಿಟ್ಟ, ಅದಕ್ಕೆ ಎಷ್ಟೋ ದುಡ್ಡಾಗುತ್ತೆ, ಎತ್ಕೊ ಹೋಗೋದು ಶಿರಸ್ತ್ರಾಣ. ನಡಿ ಬೇಗ, ನೀನು ನಮ್ಮ ಜೊತೆ ಬಾ. ಒಂದು ಚಿತ್ರಾನ್ನ ಒಂದು ವಡೆ ನಿನಗೆ ಉಚಿತ, ಬಾ. ಹಾಗಾದ್ರೆ ನಮ್ದು ಕಾರ್ಯಕ್ರಮ ಮುಗಿಯೋದ ಮುಂಚೆ ಒಂದು ಚಿತ್ರಾನ್ನ ಮತ್ತೆ ವಡೆ ತಿಂದು ಬರ್ತೀನಿ, ಯಾರು ಬೇಜಾರು ಮಾಡಬೇಡಿ. ಬಂದೆ. ಯಾರು ಮಾರಿ ಇವರು, ಒಂದು ಚಿತ್ರಾನ್ನ ಅಷ್ಟು ಬೇಗ ಖಾಲಿಯ? ಈಗ ಓದಿ ಚಿತ್ರಾನ್ನ ಸಿಲ್ಲ, ವಡೆ ಸೇ ಇಲ್ಲ. ಯಾರು ಬರ್ಬೋದು ಈಗ? ನಾನು ಚಿಕ್ಕಬಳ್ಳಾಪುರದ ಮನೆ ಮಗ. ಈಗ ನಿಮ್ ಬಗ್ಗೆನೆ ಯೋಚನೆ ಮಾಡ್ತಿದ್ದೆ ಅಣ್ಣ. ನೀವು ಬಾಗೆ ಬಂದ್ಬಿಟ್ರಿ, ಹೆಂಗೆ ಮಗ? ಯಾರ ಹೃದಯದಲ್ಲಿ, ಯಾರ ಮನ್ಸಲ್ಲಿ, ಯಾರ ಹಾರ್ಟ್ ಒಳಗೆ, ಯಾರ ಕಿಡ್ನಿ ಬೇಡ ಮಗ, ಯಾರ ಹಾರ್ಟ್ ಅಲ್ಲಿ ದಿಲ್ಲೊಳಗೆ ನನ್ನನ್ನು ನೆನಪು ಮಾಡ್ಕೊಂತಾರೋ, ಕಷ್ಟ ಅಂತ ಮಿಡಿತಾರೋ, ಅಲ್ಲಿ ಈ ಚಿಕ್ಕಬಳ್ಳಾಪುರದ ಮನೆ ಮಗ ಇರ್ತಾನೆ ಮಗ. ಈ ಆಟ ಅಂತಾರೆ ನೋಡಿ, ಈ ದಿಲ್ಲಲ್ಲಿ ಡಬ 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 ಮಗ ಮಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಆಗ್ಲಿ ಬಂದ್ಬಿಟ್ರಿ ನೀವು. ಮತ್ತೆ ಎಲ್ಲರೂ ನೋಡಿದ್ರೆ ನಿಮ್ಗೆ ಬೈತಿರ್ತಾರೆ, ನೀವು ನೋಡಿದ್ರೆ ಸುಮ್ಮನೆ ಇರ್ತೀರಿ, ಯಾಕೆ ಮಗ? ನಾನು ಹೇಳೋದೊಂದೇ ಮಾತು ಮಗ, ಬೈದವನು ಸತ್ತೋಗ್ತಾನೆ ಮಗ. ಹೌದು, ಬೈದವನು ಸತ್ತೋಗ್ತಾನೆ, ಬೈಸ್ಕೊಂಡವನು ಒಂದಿನ ಸತ್ತೋಗ್ತಾನೆ ಮಗ. ಹೇಳ್ಬೇಡ, ಮನ್ಸಿಗೆ ಬೇಜಾರಾಗುತ್ತೆ ಮಗ. ನೀನು ಒಂದಿನ ಸತ್ತೋಗ್ತೀಯ ಮಗ. ನಾನು ಹೇಳೋದೊಂದೇ ಮಾತು ಮಗ, ಡೋಂಟ್ ಟ್ರಬಲ್ ದ ಟ್ರಬಲ್. ಟ್ರಬಲ್ ಟ್ರಬಲ್ಸ್ ಯು. ಐ ಆಮ್ ನಾಟ್ ಎ ಟ್ರಬಲ್, ಐ ಆಮ್ ಎ ಟ್ರೂತ್. ಇದು ಎಲ್ಲೋ ಕೇಳದಂಗಿದೆ ಮಗ. ವೀಡು ಪೋತೆ ವಾಡು, ವಾಡು ಪೋತೆ ವೀಡು. ಅಮ್ಮ ಮಗ ಯಾರೇ ಬಂದ್ರು ನಾವು ನಾವಾಗಿರ್ಬೇಕು ಮಗ. ನಾವು ನಾವಾಗಿದ್ರೆ ನಾವು ಏನು ಅಂತ ಜನಕ್ಕೆ ಗೊತ್ತಾಗುತ್ತೆ ಮಗ. ಅರ್ಥ ಆಯ್ತಾ ಮಗ? ಅರ್ಥ ಆಯ್ತು. ಮತ್ತೆ ನಿಮಗೆ ಯಾರು ಈ ಮುಳ್ಳಹಂದಿ ಅಂತೆಲ್ಲ? ಅದನ್ನೇ ಮಗ ಹೇಳ್ತಿರೋದು. ಮುಳ್ಳಂದಿ
ನಾವು ಅದನ್ನ ಪಾಸಿಟಿವ್ ಆಗಿ ತಗೋಬೇಕು ಮಗ. ಯಾರೇ ನಮ್ಮನ್ನ ಕೆಟ್ಟಾಗಿ ಬೈದ್ರು ಕೂಡ ಅದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು. ನಾನು ಅವಾಗಲೇ ಹೇಳ್ತಿದ್ದಲ್ಲ ಮಗ, ಯಾರಾದ್ರೂ ನಿಮ್ಗೆ ಕಲ್ಲಲ್ಲಿ ಹೊಡೆದ್ರೆ ಆ ಕಲ್ಲುಗಳನ್ನೇ ಜಲ್ಲಿ ಮಾಡ್ಕೊಂಡು ಮನೆ ಕಟ್ಸು ಮಗ. ಮಗ, ಯಾರಾದ್ರೂ ನಿಂಗೆ ಕಲ್ಲಲ್ಲಿ ಹೊಡೆದ್ರೆ ನೀನು ಹೂವಲ್ಲಿ ಹೊಡಿ ಮಗ, ಪಾಡ್ ಸಮೇತ. ಗೊತ್ತಾಯ್ತಾ ಮಗ? ಕಲ್ಲಲ್ಲಿ ಹೊಡೆದ್ರೆ ಮನೆ ಕಟ್ಬೋದಾ? ಮನೆ ಕೊಟ್ಬೋದು ಮಗ. ಮಗ ಮಗ ನಾನು ಗೊತ್ತಾ ಕಲ್ಲಲ್ಲಿ ಹೊಡೆದದು? ಇವನು ಆ ಮಗ ಅಲ್ಲ, ತುರುವೇಕೆರೆ ಮಗ. ವೀಕ್ಷಕರೇ, ಇಲ್ಲಿವರೆಗೂ ಆದದ್ದು ಬರೀ ಆಸೆಗೋಸ್ಕರ. ಯಾರು ಹಾರ್ಟಿಗೆ ತಗೋಬೇಡಿ. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿದಿದೆ. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಲವ್ ಯು.